ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿದೆ. ಪ್ರತಿಪತ್ತಿಥಿ ಸ್ವಾತಿ ನಕ್ಷತ್ರ ಈ ದಿವಸ. ಈ ದಿವಸದಿಂದ ಕಾರ್ತಿಕ ಮಾಸ ಪ್ರಾರಂಭ. ಕಾರ್ತಿಕ ಮಾಸ ಇದಕ್ಕೆ ಸಮಾನವಾದ ಮಾಸ ಮತ್ತೊಂದಿಲ್ಲ ಅಂತಕ್ಕಂಥ ಒಂದು ಉಕ್ತಿಯನ್ನು ಹೇಳಲಾಗುತ್ತೆ. ನ ಕಾರ್ತೀಕ ಸಮೋ ಮಾಸ, ಇದಕ್ಕೆ ಸಮನಾದ ಮತ್ತೊಂದು ಮಾಸವಿಲ್ಲ ಅಂತ. ಯಾಕೆ ಅಂತಂದರೆ ಕಾರ್ತೀಕ ಮಾಸದಲ್ಲಿ ಅಷ್ಟು ವಿಶೇಷತೆ ಒಳಗೊಂಡಿದೆ. ನಾವು ಈ ಬಲಿಪಾಡ್ಯಮಿ ಮೊದಲನೇ ದಿವಸ ಏನಪ್ಪ ಅಂದರೆ ಬಲಿಪಾಡ್ಯಮಿ. ಬಲೀಂದ್ರ ಈ ನಮ್ಮ ಪ್ರಪಂಚಕ್ಕೆ ಬಂದು ನಮ್ಮನ್ನೆಲ್ಲ ವೀಕ್ಷಣೆ ಮಾಡಿ, ನಾವೆಲ್ಲ ಬಲಿಚಕ್ರವರ್ತಿಯ ಪ್ರಜೆಗಳು, ಅವನು ನಮ್ಮನ್ನು ವೀಕ್ಷಿಸಲಿಕ್ಕೆ ಪ್ರತಿ ದಿವಸ ಬರ್ತಾನೆ. ಪಿತೃದೇವತೆಗಳಿಗೆ ನಮ್ಮ ಒಂದು ವರ್ಷ ಅವರ ಒಂದು ದಿನ. ಹೀಗಾಗಿ ಮುಂದಿನ ದೀಪಾವಳಿವರೆಗೆ ಒಂದೇ ದಿನ ಅವರಿಗೆ. ಮತ್ತೆ ದೀಪಾವಳಿಗೆ ಅಷ್ಟೊತ್ತಿಗೆ ಒಂದು ದಿವಸ ಕಳೆದೋಗಿರುತ್ತೆ, ಮತ್ತೆ ಬರ್ತಾನೆ. ಹೀಗೆ ಪ್ರತಿ ದಿವಸ ಅವನು ನಮ್ಮನ್ನು ನೋಡಲಿಕ್ಕೆ ಬರ್ತಾನೆ. ಇದು ವಿಷ್ಣುವಿನಿಂದ ಅವನಿಗೆ ಸಿಕ್ಕಂಥ ವರ. ಬಲಿಚಕ್ರವರ್ತಿ ಪ್ರಹ್ಲಾದ ನಿಮಗೆಲ್ಲ ಗೊತ್ತೇ ಇದೆ, ಭಕ್ತ ಪ್ರಹ್ಲಾದ. ಅವನಿಗೊಬ್ಬ ಮಗ ಇದ್ದ, ವಿರೋಚನ ಅಂತ ಅವನ ಹೆಸರು. ಆ ವಿರೋಚನ ಅಷ್ಟೇನೂ ಪ್ರಸಿದ್ಧಿಯಾಗಿರಲಿಲ್ಲ. ಅವನಿಗೊಬ್ಬ ಮಗ ಹುಟ್ಟಿದ, ವೈರೋಚನಿ ಅಂತ ಅವನ ಹೆಸರು. ಆ ವೈರೋಚನಿ ನೋಡಿ ಅವನಿಗೆ ತಾತನ ಪ್ರಭಾವ, ಪ್ರಹ್ಲಾದನ ಪ್ರಭಾವನೂ ಇತ್ತು. ಅವನ ಅಪ್ಪ ಹಿರಣ್ಯಕಶ್ಯಪು, ಅವನ ಪ್ರಭಾವ ಕೂಡ ಇತ್ತು. ಒಂಥರ ತಾಮಸ ಹಾಗೂ ಸಾತ್ವಿಕ ಎರಡೂ ಸೇರಿತ್ತು ಅವನಲ್ಲಿ. ಹೀಗಾಗಿ ಆ ಹಿರಣ್ಯಕಶ್ಯಪುವಿನ ಅಂಶಗಳಿದ್ವಲ್ಲ, ಅದು ಏನು ಮಾಡ್ತಾ ಇರುತ್ತೆ, ಸಾಮಾನ್ಯವಾಗಿ ನಾವು ಮಕ್ಕಳು ಯಾರೋ ಮೊಮ್ಮಕ್ಕಳು ಹುಟ್ಟಿದ್ರೆ ಹೇಳ್ತಾ ಇರ್ತಲ್ಲ ನೋಡಿ, ತಾತನ ಹೋಲಿಕೆನೇ ಇದೆ ಇದು ಅಂತ. ಅವು ಎಲ್ಲ ಗುಣಗಳು ಹಾಗೆ ಚೇಷ್ಟೆ ಮಾಡೋದು, ಹಾಗೆ ಮಾತಾಡೋದು, ಹಾಗೆ ವರ್ತನೆ ಹಾಗಿರ್ತಲ್ಲ, ಹಾಗೆ ಬರುತ್ತೆ ಅದು ವಂಶ ಪಾರಂಪರ್ಯವಾಗಿ. ಅವನಿಗೊಂದು ಬಂತು, ಏನು, ನಾನು ಇಂದ್ರಸ್ಥಾನದಲ್ಲಿ ಕೂತ್ಕೊಳ್ಳದೆ ಇದ್ದರೆ ನಮ್ಮ ತಾತನಿಗೆ ಮಾಡಿದ, ಮುತ್ತಾತನಿಗೆ ಮಾಡಿದ ಅಪಚಾರವಾಗೋದಿಲ್ಲ ಇದು, ಹೀಗಾಗಿ ನಾನು ಗೆಲ್ಲಬೇಕು ಅಂತ ಹೇಳಿ ಇಂದ್ರನ ಮೇಲೆ ಯುದ್ಧಕ್ಕೆ ಹೊರಟುಬಿಟ್ಟ. ಏಕಾಏಕಿ ಯುದ್ಧಕ್ಕೆ ಹೋದ, ಅಲ್ಲೆಲ್ಲ ಹೊಡೆತ ತಿಂದ, ಮತ್ತು ವಾಪಸ್ ಬಂದುಬಿಟ್ಟ. ಬಿದ್ದೋದ, ಸತ್ತೇ ಹೋದ ವಸ್ತುತಃ. ಆಗ ಪ್ರಜೆಗಳೆಲ್ಲ, ಅಯ್ಯೋ ನಮ್ಮ ಚಕ್ರವರ್ತಿ ವೈರೋಚನಿ ಸತ್ತೋಗ್ಬಿಟ್ಟಿದ್ದಾನೆ, ಇವು ಇಲ್ಲದೇ ಇದ್ದರೆ ಕಥೆ ಏನೋದು, ದೇಶ ನಡೆಸೋದು ಹೇಗೆ, ಯಾರಾದರೂ ಬೇಕಲ್ಲ. ಶುಕ್ರಾಚಾರ್ಯರ ಬಳಿಗೆ ಹೋದರು. ಆಚಾರ್ಯ ಹೀಗಾಗ್ಬಿಟ್ಟಿದೆ ಪ್ರಮಾದ, ದಯವಿಟ್ಟು ಬದುಕಿಸ್ಕೊಡಿ ಪ್ರಾರ್ಥನೆ ಮಾಡಿದ್ರು. ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿ ವಿದ್ಯೆ ಗೊತ್ತಲ್ಲ. ಹೀಗಾಗಿ ಆ ಮೃತ ಸಂಜೀವಿನಿಯ ಪ್ರಭಾವದಿಂದಾಗಿ ಅವನಿಗೆ ಮತ್ತೆ ಹೊಸ ಜನ್ಮ ಬಂತು. ಏಳಯ್ಯ ಅಂತ ಎಬ್ಬರಿಸಿದ್ರು. 4 ಬಾರಿಸೋರಕ್ಕೆನಾಗಿ, ಅಲ್ಲಯ್ಯ ದೇವತೆಗಳ ಜೊತೆಗೆ ಯುದ್ಧಕ್ಕೆ ಹೋಗ್ತಾ ಇದೆಯಾ, ಯಾವುದೇ ತಯಾರಿ ಇಲ್ಲದೆ ಹೋಗ್ತಾರೆ ಯಾರಾದರೂ? ತಯಾರಿ ಬೇಕಯ್ಯ. ಅದಕ್ಕೆ ಒಂದು ಸಾಧನೆ, ಸಣ್ಣ ಪುಟ್ಟ ರಾಜ್ಯ ಆಡಳಿತಗಳನ್ನು ಗೆಲ್ಲಬೇಕು ಅಂದ್ರೆ ಎಷ್ಟು ತಪಸ್ಸು ಮಾಡಬೇಕಾಗುತ್ತೆ, ಎಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೀನು ದೇವತೆಗಳ ಜೊತೆ ಯುದ್ಧಕ್ಕೆ ಹೋದ್ರೆ ಏನಯ್ಯ ಕಥೆ ಅಂತ ಬೈದರು. ಏನು ಮಾಡಲಿ ನಾನೀಗ ಅಂತ, ತಪಸ್ಸು ಮಾಡು ಮೊದಲು, ಅಸ್ತ್ರಶಸ್ತ್ರ ಎಲ್ಲವನ್ನು ಗೆಲ್ಲಬೇಕು. ಮೊದಲು ಸಂಪಾದನೆ ಮಾಡ್ಕೋಬೇಕು, ಆಮೇಲೆ ದೊಡ್ಡದನ್ನು ಸಾಧಿಸ್ತೀನಿ ಅಂತ ಹೋಗಬೇಕು ಅಂತ ಹೇಳಿ ಒಂದು ಉಪದೇಶ ಕೊಟ್ಟರು. ತಪಸ್ಸು ಮಾಡ್ದ, ಹೋದ. ಸುದೀರ್ಘವಾದ ತಪಸ್ಸು, ತಪಃಪ್ರಭಾವದಿಂದ ಶಕ್ತಿ ಎಲ್ಲವೂ ಬಂದ್ಬಿಡ್ತು. ಕೊನೆಗೆ ನಾನು ತುಂಬ ಹ್ರಸ್ವವಾಗಿ ಹೇಳ್ತಾ ಇದ್ದೀನಿ, ಓಡ್ತಾ ಇದ್ದೀನಿ. ಕೊನೆಗೆ ದೇವೇಂದ್ರನ ಹತ್ರ ಹೋಗಿ ಬಲಿನೂ ಹಾಕಿಬಿಟ್ಟ. ಇಂದ್ರನನ್ನು ಬಲಿ ಹಾಕಿದ್ದರಿಂದ ಅವನಿಗೆ ಬಲೀಂದ್ರ ಅಂತ ಹೆಸರು ಬಂತು. ಇದೇ ಬಲೀಂದ್ರ ಪೂಜೆ ಮಾಡ್ತಕ್ಕಂಥದ್ದು ನಾವು ಈ ದಿವಸ. ಅಂಥವನು ಎಲ್ಲವನ್ನು ಪಡೆದ ಮೇಲೆ, ದೇವಲೋಕವನ್ನು ಪಡೆದ, ಭೂಮಿ ಅವನದೇ ಆಗಿತ್ತು, ಎಲ್ಲ ಕಡೆ ಅವನೇ ಆಗಿದ್ದಾನೆ. ಮತ್ತು ಈಗ ಇನ್ನೇನು, ಈಗ ದಾನ ಧರ್ಮ ಮಾಡ್ತೀನಿ ಅಂತ ದೊಡ್ಡ ಯಾಗವನ್ನು ಹಮ್ಮಿಕೊಂಡ. ಅಷ್ಟೊತ್ತಿಗೆ ದೇವತೆಗಳಿಗೆ ಹೋಗಿದೆ ಎಲ್ಲ ಕಥೆ. ಪಟ್ಟ ಇಲ್ಲ, ರಾಜ್ಯ ಇಲ್ಲ, ಭೂಮಿ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ, ಎಲ್ಲ ಬೀದಿಗೆ ಬಂದುಬಿಟ್ಟಿದ್ದಾರೆ. ವಿಷ್ಣು ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರು. ಅಪ್ಪ, ಏನು ನಮ್ಮ ಕಥೆ ಹೀಗಾಗ್ಬಿಟ್ಟಿದೆಯಲ್ಲ, ನಮಗೆ ಯಾವಾಗ ಅಧಿಕಾರ ಸಿಗುತ್ತೆ, ಯಾವಾಗ ಮನೆ ಮಠ ಮಾಡ್ಕೋತೀವಿ ಅಂತ. ಕಾಲ ಬರಬೇಕಪ್ಪ, ಸ್ವಲ್ಪ ತಾಳ್ಮೆಯಿಂದ ಇರಿ
ನಮಗೂ ಕಷ್ಟ ಬರುತ್ತಲ್ವ. ಅಂಥ ದೇವೇಂದ್ರನಿಗೆ ಬಂತು ಕಷ್ಟ. ಇದನ್ನು ನೋಡಬೇಕು. ಈ ಕಥೆಯಲ್ಲಿ ನಾವು ಏನನ್ನು ಗಮನಿಸಬೇಕಪ್ಪ ಅಂದರೆ, ದೇವತೆಗಳ ರಾಜ ಇಂದ್ರ, ಅವನಿಗೂ ಪಟ್ಟ ಹೋಯಿತು, ದೇವತೆಗಳಿಗೂ ಕಂಟಕ ಬಂದಿದೆ, ಎಲ್ಲ ಅವನು ಹೇಳಿದಾಗ ಕೇಳಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಾಗುತ್ತೆ ನಮಗೆ. ಆಗ ಬೇರೆ ದಾರಿ ಇಲ್ಲ. ಒಂದು ವಿಶೇಷವಾದ ಶಕ್ತಿ ನಮ್ಮ ಸಮೀಪಕ್ಕೆ ಬಂದು ನಮಗೆ ಅನುಗ್ರಹ ಕೊಡುವವರೆಗೆ ನಾವು ಕಾದುಕೊಂಡಿರಬೇಕಾಗುತ್ತೆ. ಆ ರೀತಿಯಲ್ಲಿ ದೇವತೆಗಳು ಕಾದುಕೊಂಡಿದ್ದರು. ವಿಷ್ಣು ಹೇಳಿದ, ಆಯಿತು ನಾನೇ ಅವತರಿಸ್ತೀನಿ, ಅಲ್ಲಿವರೆಗೆ ಸ್ವಲ್ಪ ತಾಳಿ ಅಂತ. ಆಮೇಲೆ ಒಂದು ದಿವಸ ಆ ಮಹಾ ಸೂರ್ಯೋದಯ ಬಂತು. ಆ ದಿವಸ ವಾಮನ ಅವತಾರವಾಯಿತು. ಇತ್ತ ಇವನು ಕೂಡ ಯಜ್ಞ ಯಾಗಾದಿಗಳು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ನಲ್ಲ, ಮಹತ್ತಾದ ಬೃಹತ್ತಾದ ಒಂದು ಯಾಗವನ್ನು ಹಮ್ಮಿಕೊಂಡ. ಯಾರು ಏನು ಕೇಳಿದ್ರೆ ಅದನ್ನು ದಾನ ಮಾಡ್ತೀನಿ ನಾನು, ಅಂಥದ್ದೊಂದು ವ್ಯವಸ್ಥೆ ಏರ್ಪಾಡು ಮಾಡಿಸಿ ಶುಕ್ರಾಚಾರ್ಯರ ಒಂದು ನಿರ್ದೇಶನದಲ್ಲಿ ಮಾಡ್ತಾ ಇದ್ದ. ಆ ಪುಟ್ಟ ವಾಮನ ಬಂದು ಅಪ್ಪ, ನಾನು ಏನು ಕೇಳಿದ್ರೆ ಅದು ಕೊಡ್ತಾ ಇದೆಯಲ್ಲ ದಾನವಾಗಿ, ನನಗೊಂದು ಸ್ವಲ್ಪ ದಾನ ಬೇಕಾಗಿದೆ, ಕೊಡ್ತೀಯೇನು ಅಂತಂದ. ಏನಯ್ಯ ನೀನು ಕೇಳಿದ್ರೆ ದಾನವೇನು, ಏನೆಲ್ಲ ಕೊಟ್ಬಿಡ್ತೀನಿ, ಹೇಳಿ ಏನು ಬೇಕು ಅಂತ. ಎಲ್ಲ ಬೇಡ, ನನಗೆ ಒಂದು 3 ಅಡಿ ಜಾಗ ಬೇಕಷ್ಟೇ, ನಾನು ಒಂದು ಪಾದ ಇಡ್ತೀನಿ, ಅಷ್ಟು ಜಾಗ ಬೇಕಾಗಿದೆ ಅಷ್ಟೇ ಅಂತ. ಅಷ್ಟೇ ತಾನೇ, ತಗೋ. ವಿಂಧ್ಯಾವಳಿ ಬಾರಿ ಹೆಂಡ್ತಿನ ಕರೆದ, ನೀರು ಹಾಕು, ಅಡುಗೆ ಬಿಡಬೇಕಲ್ಲ, ಹೆಂಡ್ತಿಯ ಒಂದು ಸೈನ್ ಬೇಕು. ನೋಡ್ತಾ ಇದ್ದರು ಶುಕ್ರಾಚಾರ್ಯರು. ಇದು ಯಾಕೋ ನನಗೆ ಸಾಮಾನ್ಯವಾದ ಹುಡುಗ ಅಲ್ಲ ಅನಿಸುತ್ತೆ, ನೀನು ಯೋಚನೆ ಮಾಡುವಂತ. ಇರಲಿ ಬಿಡಿ ಹುಡುಗ್ಲೆ, ನೋಡೋಣ ಮುಂದಿಂದು ಅಂತ. ಸರಿ, ಅಲ್ಲೊಂದು ಕಥೆ ಬಹಳ ವಿಸ್ತಾರವಾಗಿದೆ, ನಾನು ತುಂಬ ಹ್ರಸ್ವ ಮಾಡಿ ಹೇಳ್ತಾ ಇದ್ದೀನಿ. ನೀರು ಇನ್ನೇನು ಬರ್ತಾ ಇದೆ, ಆ ಕಮಂಡಲವಿಂದ ನೀರು ಬರಬೇಕು, ನೀರು ಬರ್ತಾ ಇಲ್ಲ. ಯಾಕೆ ಅಂತ ನೋಡ್ತಾನೆ ಏನೋ ಆಗಿಬಿಟ್ಟಿದೆ, ಒಂದು ಕೊಳಕ್ಕೇನೋ ಸೇರ್ಕೊಂಡ್ಬಿಟ್ಟಿದೆ. ಒಂದು ದರ್ಭೆಯ ಕಡ್ಡಿಯನ್ನು ತೆಗೆದ, ಹೀಗೆ ಚುಚ್ಚಿದ. ಅಂತ ಕಿರಿಚಿಕೊಂಡು ಆ ಶುಕ್ರಾಚಾರ್ಯರು ಹೊರಗಡೆ ಬಂದರು. ಅವ್ರ ಕಣ್ಣಿಗೆ ಏಟಾಗ್ಬಿಡ್ತು. ಪಾಪ ಅವ್ನು ಅನ್ಯಾಯವಾಗಿ ಎಲ್ಲ ಕೊಟ್ಬಿಡ್ತಾನಲ್ಲ ಅಂಥೇಳಿ ಶುಕ್ರಾಚಾರ್ಯ ಇನ್ನೆಂಥ ಅವರು ಶಿಷ್ಯ ಪ್ರೀತಿ ಇರಬೇಕಾದ್ರೆ ಈ ಮಟ್ಟಕ್ಕೆ ಅವರು ಒಂದು ಕಣ್ಣೇ ಹೊರಟೋಯ್ತು, ಒಕ್ಕಣ್ಣಾಚಾರ್ಯ ಅಂತಾಯಿತು. ಆಮೇಲೆ ಸರಿ, ನೀರು ಹರಿತು ಬಂತು. ಏನು ಬೇಕಪ್ಪ, ಆಯಿತು, ಒಂದು ಪಾದ ಹೆಜ್ಜೆ ಹೇಳಪ್ಪ. ಪಾದ ಇಟ್ಟ ಮೇಲೆ ಗೊತ್ತಾಯ್ತು ಅದು ಶ್ರೀಪಾದ ಅಂತ. ಇಡೀ ಭೂಮಂಡಲವನ್ನು ವ್ಯಾಪಿಸ್ಬಿಟ್ಟಿದೆ ಅದು. ಬೆಳೀತಾ 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 ಆಶ್ರಮ ವ್ಯಾಪಿಸಿ, ಊರನ್ನು ವ್ಯಾಪಿಸಿ, ದೇಶವನ್ನು ವ್ಯಾಪಿಸಿ, ಭಾರತವನ್ನೇ ವ್ಯಾಪಿಸಿಬಿಡ್ತು. ಭೂಮಂಡಲವನ್ನು ಸಂಪೂರ್ಣ ವ್ಯಾಪಿಸಿ ಬೃಹತ್ತಾಗಿ ಬೆಳೆದಿದ್ದಾನೀಗ. ಆಯ್ತಪ್ಪ, ತಗೋ. ಸರಿನಪ್ಪ, ಅಲ್ಲಿ ಮೇಲೆ ನಿಂತ್ಕೊಂಡು ತ್ರಿವಿಕ್ರಮನಾಗಿ ಬೆಳೆದಿದ್ದಾನೀಗ. ಕೇಳ್ತಾ ಇದ್ದಾನೆ, ಅಪ್ಪ ಒಂದು ಆಯಿತು, ಇನ್ನೊಂದು ಪಾದ ಎಲ್ಲಿಡಲಿ ಹೇಳು ಅಂತ. ಅಪ್ಪ, ಅಲ್ಲಿ ಸ್ವರ್ಗದಲ್ಲಿ ನಂದು ಜಾಗ ಇದೆ, ದೇವತೆಗಳನ್ನೆಲ್ಲ ಕಟ್ಟಾಕ್ಬಿಟ್ಟಿದ್ದೀನಿ, ಆ ಜಾಗ ತೊಗೋಬಹುದು ನೀನು ಅಂತ. ಆಯಿತು ಅಂತ 2ನೇ ಪಾದ ಸಂಪೂರ್ಣ ಸ್ವರ್ಗವನ್ನು ಅಳೆದುಬಿಟ್ಟ. 2ನೇ ಪಾದನೂ ಮುಗಿದಿದೆಯಪ್ಪ, 3 ಪಾದ ನಾನು ಕೇಳಿದ್ದು, ಇನ್ನೊಂದು ಪಾದ ಎಲ್ಲಿಡಲಿ ಅಂತ. ಇನ್ನೆಲ್ಲೋ ಜಾಗ ಇಲ್ಲ ನನಗೆ, ಇರೋದು ಒಂದೇ ಜಾಗ, ನನ್ನ ತಲೆ ಮೇಲೆ ಇಟ್ಬಿಡು. ಸರಿ, 3ನೇದು ಇದು, ನಿನ್ನನ್ನೇ ನೀನು ಅರ್ಪಣೆ ಮಾಡ್ಕೊಂಡು ಬಿಟ್ಟಿದ್ಯಾ. ಯಾಕೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವ ಕಾರಣದಿಂದಾಗಿ ಅವನಿಗೆ ಆ ಮಟ್ಟಿಗಿನ ಶ್ರದ್ಧೆ ಇತ್ತು. ಅದು ಪ್ರಹ್ಲಾದನಿಂದ ಬಂದಿದ್ದು. ಹಾಗಾಗಿ ಅವನಿಗೆ ವಿಶೇಷವಾದ ಅನುಗ್ರಹ ಮಾಡಿದ. ಹೆದರಬೇಡ, ನಾನು ನಿನ್ನನ್ನು ಸಂಪೂರ್ಣ ಬಲಿ ಹಾಕೋದಿಲ್ಲ, ಇದು ನನ್ನ ಅನುಗ್ರಹ ಅಂತ ಹೇಳಿ ಪಾದವನ್ನು ತಲೆ ಮೇಲಿಟ್ಟು, ನಿನಗೊಂದು ಪಾತಾಳ ಲೋಕ ಅಂತಿದೆ, ಅಲ್ಲಿ ನೀನು ಅನುಭವಿಸಲಿಕ್ಕೆ ಏನೇನು ಬೇಕು ಎಲ್ಲ ಸೌಕರ್ಯಗಳನ್ನು ಏರ್ಪಾಡು ಮಾಡಿದ್ದೀನಿ, ಅಲ್ಲಿರೋ. ಅಷ್ಟೇ ಅಲ್ಲ, ನಿನ್ನನ್ನೇ ನೀನು ಅರ್ಪಿಸ್ಕೊಂಡಿಯಲ್ಲ. ನೋಡಿ, ಎಂಥ ಕೆಟ್ಟವರೇ ಆಗಿರಬಹುದು ನಾವು. ಒಂದು ಸಲ ನಾವು ಸಮರ್ಪಣೆಯಿಂದ ಆಯ್ತಪ್ಪ, ಈ ತನು ಮನ ಎಲ್ಲ ನಿನ್ನದು ಅಂತ ಅಂದುಬಿಟ್ರೆ, ಭಗವಂತ ಏನು ಮಾಡ್ತಾನೆ ಅಂತಂದರೆ, ಅವನಿಗೆ ದ್ವೇಷ ಎಲ್ಲ ಇಲ್ಲ ನಮ್ಮ ಹಾಗೆ. ನಾವಾದರೆ ಮಾಡ್ದ ಅಲ್ವಾ, ಮಾಡ್ತಿಂತಾಳು. ನಾವು ಸಾಯೋವರೆಗೂ ದ್ವೇಷ ಕಾರ್ತಾನೆ ಇರ್ತೀವಿ. ಯಾವ ಥರ ಸೇಟ್ ತೀರಿಸ್ಕೊಳ್ಳಿ. ಆದರೆ ಎಂಥ ಪ್ರಮಾದ ಮಾಡಿದ್ದಾನೆ, ಇದು ಸ್ವರ್ಗವನ್ನೇ ಹಾಳು ಮಾಡಿದ್ದ. ಅಷ್ಟು ವರ್ಷಗಳ ಕಾಲ ದೇವತೆಗಳನ್ನ ಅಯ್ಯೋ ಅನಿಸಿದ್ದ. ಆದರೆ ವಿಷ್ಣು ಹಾಗೆ ಮಾಡಲಿಲ್ಲ. ನನ್ನ ತಲೆಯನ್ನು ಕೊಟ್ಟವನಿಗೆ ಮರುಕ್ಷಣವೇ ನಿನಗೆ ಅನುಗ್ರಹ, ಹಳೇದೆಲ್ಲ ಬಿಟ್ಬಿಟ್ಟಿದ್ದೀನಿ, ಹಾಗೆ ಬಿಟ್ಟು ಹಾಕಬೇಕು. ಅದನ್ನೇ ಹಿಡ್ಕೊಂಡು ನಮ್ಮ ಹಾಳಾಗುತ್ತೆ, ಜೀವನ ಸಂಪೂರ್ಣ ಹಾಳಾಗ್ಬಿಡುತ್ತೆ. ಅದಲ್ಲ ಅನ್ನೋದನ್ನು ವಿಷ್ಣು ತೋರಿಸ್ತಾ ಇದ್ದಾನೆ. ನಿನಗೆ ಅನುಗ್ರಹ ಮಾಡ್ತಾ ಇದ್ದೀನಿ, ಇನ್ಮೇಲೆ ನೀನು ಪ್ರತಿ ದಿವಸ ನಿನ್ನ ಪ್ರಜೆಗಳನ್ನು ಬಂದು ನೋಡು,
ಅವ್ರನ್ನ ಯೋಗಕ್ಷೇಮವಾಗಿರ್ತಾರೆ, ಅವರೂ ಸುಭಿಕ್ಷವಾಗಿರ್ತಾರೆ, ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ದೀಪಗಳನ್ನೆಲ್ಲ ಬೆಳಗಿಸಿ ಸಮೃದ್ಧವಾಗಿದೆ ದೇಶ ಅನ್ನುವ ರೀತಿಯಲ್ಲಿ ನೀನು ಹೇಗೆ ಅವ್ರನ್ನ ಚೆನ್ನಾಗಿಟ್ಟಿದ್ಯೋ ಆ ರೀತಿಯಲ್ಲಿ ನೀನು ಪ್ರತಿ ದಿವಸ ಬಂದು ನೋಡಬಹುದು ನಿನ್ನ ಪ್ರಜೆಗಳನ್ನು ಅಂಥ ಒಂದು ವರ ಕೊಡ್ತೀನಿ. ಅಷ್ಟೇ ಅಲ್ಲ, ನಾನು ನಿನ್ನ ಮನೆಯ ದ್ವಾರಪಾಲಕ ಆಗಿರ್ತೀನಿ ಕಣಯ್ಯ ಇನ್ಮೇಲೆ ಅಂತ ಹೇಳಿ ಅನುಗ್ರಹ ಮಾಡಿದ. ಹೀಗೆ ಅನುಗ್ರಹಪ್ರದವಾಗಿ ಬಂದಂತಹ ಆ ಯಾವ ಆಶೀರ್ವಾದ ಇದೆ, ಆ ವರ ಇದೆ, ಅದರಿಂದಾಗಿ ಪ್ರತಿ ದಿವಸ ಅವನು ಬಂದು ನಮ್ಮನ್ನೆಲ್ಲ ನೋಡ್ತಾನೆ, ಪ್ರಜೆಗಳೆಲ್ಲ ಹೇಗಿದ್ದಾರೆ ಅನ್ನೋದನ್ನು ವೀಕ್ಷಿಸ್ತಾನೆ. ಆ ಕಾರಣದಿಂದಾಗಿ ನಾವು ಪ್ರತಿ ವರ್ಷ ಈ ದಿವಸ ಬಲೀಂದ್ರ ಬರ್ತಾನೆ ಅನ್ನುವ ಕಾರಣಕ್ಕೆ ನಾವು ದೀಪಗಳನ್ನು ಬೆಳಗ್ಗೆ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಎಲ್ಲ ಅಲಂಕಾರಗಳನ್ನು ಮಾಡಿ ಬಲೀಂದ್ರ ಕೋಟೆ ಅಂತ ಆ ಸೆಗಣಿಯಲ್ಲಿ, ಗೋವಿನ ಸೆಗಣಿಯಲ್ಲಿ ಕೋಟೆಯನ್ನು ಕಟ್ಟಿ ಅವನ ಕಾಯುವಿಕೆ, ಅವನಿಗೆ ಪೂಜೆ, ಕೌಮುದಿ ಪುಷ್ಪಗಳಿಂದ ಪೂಜೆಯನ್ನು ಮಾಡಬೇಕು ಅಂತಿದೆ. ಕೌಮುದಿ ಉತ್ಸವ ಅಂತಲೂ ಕರೀತಾರೆ ಇದನ್ನು. ಅವನನ್ನು ಪೂಜಿಸಬೇಕು, ಅವನಿಗೆ ಸ್ವಾಗತವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಬಲೀಂದ್ರ ಪೂಜೆಯನ್ನು ಮಾಡ್ತಾರೆ. ಕುಬೇರ ಪ್ರತಿಪತ್ ಅಂತ, ಯಕ್ಷ ಕುಬೇರನನ್ನು ಆರಾಧಿಸಿದ ದಿವಸ ಅಂತಲೂ ಇದನ್ನು ಕುಬೇರ ಪ್ರತಿಪತ್ ಅಂತಲೂ ಕರೀತಾರೆ. ಹೀಗೆ ಹಲವು ಹೆಸರುಗಳಿದ್ದಾವೆ ಇದಕ್ಕೆ. ಯಕ್ಷರಾತ್ರಿ ನಾವು ಮೊನ್ನೆ ಎಲ್ಲ ನೋಡಿದ್ವಲ್ಲ. ಯಕ್ಷರು ಬಹಳ ವಿಶೇಷವಾಗಿ ಸಮೃದ್ಧಿಯನ್ನು, ಸಂತೋಷವನ್ನು, ಆನಂದವನ್ನು ಅನುಭವಿಸಿದ ದಿವಸ. ರಾತ್ರಿಯೆಲ್ಲ ಒಂಥರ ನಾವು ಡಿನ್ನರ್ ಪಾರ್ಟಿಗಳು ಮಾಡಲ್ವ, ಆ ರೀತಿಯಲ್ಲಿ ಒಂದು ಈ ಉತ್ಸವ ಆಗೆಲ್ಲ ಇರ್ತಾಯಿತ್ತು. ವ್ಯಾಪಾರಿಗಳು ಮತ್ತು ರಾಜರು, ಸಾಮಂತರು ಎಲ್ಲರೂ ಸೇರಿ ಒಂದು ವಿಶೇಷವಾದ ಉತ್ಸವಗಳನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು ಕೂಡ ಇದೆ. ಅಂತೂ ಬಹಳ ಮುಖ್ಯವಾಗಿ ಬಲೀಂದ್ರನ ಪೂಜೆಯನ್ನು ನೆರವೇರಿಸ್ತಕ್ಕಂಥದ್ದು, ಗೋವಿಗೆ ವಿಶೇಷವಾದ ಪೂಜೆಯನ್ನು ನೆರವೇರಿಸಿ, ಇಂದ್ರ ಪೂಜೆ ಆಗ್ತಾಯಿತ್ತಲ್ಲ, ಆಗ ಕೃಷ್ಣ ಇಂದ್ರ ಪೂಜೆ ಬೇಡ, ಗೋವಿನ ಪೂಜೆ ಮಾಡಬೇಕು ಅಂತ ಹೇಳಿ ಅದನ್ನೇ ನಾವು ಮುಂದೆ ಕಾಣ್ತೀವಿ, ಗೋಪಾಷ್ಟಮಿ ಅಂತ. ಅದೆಲ್ಲದಕ್ಕೆ ಈ ದಿವಸ ಪ್ರಾರಂಭ. ಹೀಗಾಗಿ ಗೋವಿನ ಪೂಜೆಯನ್ನು ಮಾಡ್ತಕ್ಕಂಥದ್ದು, ನಾವೆಲ್ಲ ಹಳ್ಳಿಗಳಲ್ಲಿ ಕಿಚ್ಚಾಯಿಸೋದು ಇದೆಲ್ಲ ನೋಡ್ತೀವಲ್ಲ ಈಗಲೂ. ಆ ಜನವರಿ 15ರಲ್ಲಿ ಮಾಡ್ತಕ್ಕಂಥ ಸಂಕ್ರಾಂತಿ ಸಂದರ್ಭದಲ್ಲೂ ಇದೆಲ್ಲ ಆ ಗೋವುಗಳಿಗೆ ವಿಶೇಷವಾದ ಪೂಜೆ, ಅಲಂಕಾರ ಇವುಗಳನ್ನು ಮಾಡಿ, ವಿಶೇಷವಾಗಿ ದೀಪಗಳನ್ನು ಬೆಳಗಿಸಿ. ದೀಪ ಮನೋನುಕೂಲೆ ನತು ಚಕ್ಷು ಪೀಡಣೆ ಅಂತ, ಕಣ್ಣಿಗೆ ರಾಡಿ ಹಾಗಲ್ಲ, ಹಿತವಾದ ಮಂದ ಬೆಳಕಿನ ದೀಪಗಳನ್ನು ಹಚ್ಚಬೇಕು. ಪಟಾಕಿ ಹೊಡಿಲಿಕ್ಕೇನು ಅವಕಾಶ ಇಲ್ಲ ಇಲ್ಲಿ, ಪಟಾಕಿ ಎಲ್ಲ ಹೇಳಿಲ್ಲ, ದೀಪ ಬೆಳಗೋದಷ್ಟೇ. ಅದು ಯಾಕಪ್ಪ ಅಂತಂದರೆ ಪರಮಾತ್ಮ ಸ್ವರೂಪ ತಮಸ್ಸನ್ನು ಅಳಿಸಿ ಅರಿವನ್ನು ಬೆಳಗಲಿ ಅನ್ನುವ ಕಾರಣಕ್ಕೆ ದೀಪವನ್ನು ಬೆಳಗಿ, ಹೃದಯ ಕಮಲ ಮಧ್ಯೆ ದೀಪವದ್ವೇದ ಸಾರಂ ಅಂತಿದೆಯಲ್ಲ, ಆ ವೇದ ಸಾರವಾಗಿ ಬೆಳಗ್ತಾ ಇರೋ ಯಾವ ಪರಂಜ್ಯೋತಿ ಇದೆ ಅದು ನನ್ನ ಹೃದಯದಲ್ಲೇ ಇದೆ, ಅದರ ಪ್ರತೀಕವಾಗಿ ಒಂದು ಪ್ರಣತೆ ಹಚ್ತಾ ಇದ್ದೀನಿ ಅಂತ ಆ ದೃಷ್ಟಿಯಲ್ಲಿ ಹಚ್ಚಬೇಕು. ಹಿತವಾಗಿ ಮಿತವಾಗಿರಬೇಕು ನಮ್ಮ ಆಚರಣೆ. ಅಂತೂ ಇಷ್ಟೆಲ್ಲ ಅರ್ಥಗಳನ್ನು ಒಳಗೊಂಡಂಥ ದೀಪಾವಳಿಯನ್ನು ನಾವು ಈಗ ಆಚರಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.